ಮಾಡ್ಕೋತಾನೆ. ಆದ್ರೆ ಮ್ಯೂಲ್ ಮಾಂಗ್ಗೆ ಏನೂ ಆಗೋದಿಲ್ಲ. ಬಟ್ ಅವನು ಯಾವಾಗ ಮೇಲೆ ಶೂಟ್ ಮಾಡ್ತಾನೆ, ಅಲ್ಲಿರೋ ಎಲ್ಲಾ ಹಕ್ಕಿ ಸತ್ತು ಹೋಗ್ತವೆ. ಮ್ಯೂಲ್ ಮಾಂಗ್ ದೋಕ್ಯುಂಗೆ ಹೇಳ್ತಾನೆ, ನೋಡು, ನಾನ್ ನಿನ್ ವಿಶ್ನ ಪೂರ್ತಿ ಮಾಡ್ಲಿಕ್ಕೆ ನೋಡ್ದೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇದು ಸಾಧ್ಯ ಇದ್ದಿದ್ರೆ ನಾನ್ ಯಾವತ್ತೋ ಸುಸೈಡ್ ಮಾಡ್ಕೋತಿದ್ದೆ. ದೋಕ್ಯುಂಗ್ ಮ್ಯೂಲ್ ಮಾಂಗ್ಗೆ, ನಾನ್ ನಿನ್ನ ಸಾಯಿಸ್ಲಿಕ್ಕೆ ಆಗದೆ ಇದ್ರೆ ನಿನ್ನ ಒದ್ದಾಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ಅದನ್ನು ಟ್ರೈ ಮಾಡು, ಆದ್ರೆ ನಾನ್ ನಿನ್ ಕೈ ಹಿಡಿಲಿಲ್ಲ ಅಂದ್ರೆ ಒದ್ದಾಡೋದ್ ನೀನ್ ಮಾತ್ರ ಆಗಿರ್ತೀಯ. ಇಷ್ಟ ಹೇಳಿ ಮ್ಯೂಲ್ ಮಾಂಗ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ದೋಕ್ಯುಂಗ್ ಎಚ್ಚರ ಆಗ್ತಾಳೆ. ಇವತ್ತು ಏನೆಲ್ಲ ನಡೆದಿತ್ತು ಅದ್ರಿಂದ ದೋಕ್ಯುಂಗ್ ತುಂಬಾ ಬೇಜಾರಾಗಿದ್ಲು. ಅದಕ್ಕೆ ಅವಳು ಮ್ಯೂಲ್ ಮಾಂಗ್ ನ ಪ್ರೀತಿಸ್ಲಿಕ್ಕೆ ಟ್ರೈ ಮಾಡೋದನ್ನ ಬಿಟ್ಟು ತನ್ನ ಜೀವನ ಹೇಗ್ ನಡೀತಿದೆ ಹಾಗೆ ನಡೀಲಿ ಅಂತ ಡಿಸೈಡ್ ಮಾಡ್ತಾಳೆ. ಈ ಕಡೆ ಮ್ಯೂಲ್ ಮಾಂಗ್ ಪ್ರತಿ ಸಲದ ಹಾಗೆ ಎಲ್ಲರ ಯೋಚನೆ ಕೇಳಲಿಕ್ಕೆ ಹೋಗ್ತಾನೆ. ಮತ್ತೆ ಅವನು ಹೋಗಿದ್ ಕಡೆ ಎಲ್ಲ ಒಂದೊಂದ್ ಘಟನೆ ನಡೆಯುತ್ತೆ. ನಂತರ ಮ್ಯೂಲ್ ಮಾಂಗ್ ಕೋರ್ಟ್ಗೆ ಹೋಗ್ತಾನೆ. ಯಾಕಂದ್ರೆ ಇವತ್ತು ಆ ಕ್ರಿಮಿನಲ್ಗೆ ತೀರ್ಪು ಕೊಡೋದಾಗಿತ್ತು. ಆ ಕ್ರಿಮಿನಲ್ಗೆ ಇಡೀ ಜೀವನ ಜೈಲಲ್ಲೇ ಇರೋ ಶಿಕ್ಷೆ ಸಿಗುತ್ತೆ. ಆಗ್ಲೇ ಆ ಕ್ರಿಮಿನಲ್ ಮ್ಯೂಲ್ ಮಾಂಗ್